ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ NS ಎಜುಕೇಷನ್ ಚಾನಲ್. ಇವತ್ತು ನಾವು ಸೆಕೆಂಡ್ PU ಇಂಗ್ಲೀಷ್ಗೆ ಆ್ಯನ್ಯುವಲ್ ಎಕ್ಸಾಮ್ಗೆ, ಅಂದರೆ ಆ್ಯನ್ಯುವಲ್ ಎಕ್ಸಾಮ್ ಇರಲಿ, ನಿಮ್ಮ ಟೆಸ್ಟ್ ಪೇಪರ್ಸ್ ಇರಲಿ, ಮಿಡ್ ಟರ್ಮ್, ಹಾಗೆ ಪ್ರಿಪ್ರೇಟ್ರಿ, ಮಾಡಲ್ ಕ್ವಶನ್ ಪೇಪರ್, ಎಲ್ಲ ಕ್ವಶನ್ ಪೇಪರ್ಗಳಲ್ಲೂ ಖಂಡಿತವಾಗಿ ಬರುವಂಥ ಟಾಪಿಕ್ ಪ್ಯಾಸಿವ್ ವಾಯ್ಸ್. ಇದು 3 ಮಾರ್ಕ್ಸ್ ಬರುತ್ತೆ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ನಿಮ್ಮ ಗ್ರಾಮರ್ ಬುಕ್ಕಲ್ಲಿರುವಂತಾಗೆ ಹಾಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಬರುವಂಥ ಪ್ಯಾಸಿವ್ ವಾಯ್ಸ್ಗಳನ್ನು ಚರ್ಚೆ ಮಾಡೋಣ ಬನ್ನಿ. ನೋಡಿ, ಇನ್ಸ್ಟ್ರಕ್ಷನ್ಸ್ಗಳನ್ನು ಓದ್ಕೊಳ್ಳಿ. ಮೊದಲನೇ ಕ್ವಶನ್ಗೆ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ಫಸ್ಟ್ ಒನ್, Raksha arrives at her college by 10 a.m. every day. She teaches English. She is greeted. She is greeted. Is ಯಾಕಂದರೆ she ಅಂದರೆ ಅವ್ರು ಒಬ್ಬಳೇ ಇರೋದು. So is greeted by her students on her arrival. Her classes ಇದು ಪ್ಲೂರಲ್ ಫಾರ್ಮ್. are loved. ನೋಡಿ, ಇಲ್ಲಿ ಟೆನ್ಸ್ ಕೊಟ್ಟಿರ್ತಾರಲ್ಲ, ಅದನ್ನು ಪಾಸ್ಟ್ ಟೆನ್ಸ್ಗೆ ಕನ್ವರ್ಟ್ ಮಾಡಬೇಕು. ಅದ್ರ ಹಿಂದಿನ ವರ್ಡು ಸಿಂಗ್ಯುಲರ್ ಆಗಿದೆಯೋ ಪ್ಲೂರಲ್ ಆಗಿದೆಯೋ ಅನ್ನೋ ನೋಡ್ಕೋಬೇಕು. ಕ್ಲಾಸಸ್ ಆರ್ ಲವ್ಡ್ ಬೈ ಹರ್ ಸ್ಟೂಡೆಂಟ್ಸ್. ಶಿ ಈಸ್ ರೆಸ್ಪೆಕ್ಟೆಡ್. ಶಿ ಅಂದರೆ ಒಬ್ಬಳು. ಶಿ ಈಸ್ ರೆಸ್ಪೆಕ್ಟೆಡ್ ಬೈ ಹರ್ ಕಾಲೇಜಸ್ ಟು. ಓಕೆ, ಸೆಕೆಂಡ್ ಒನ್ ನೋಡೋಣ. ದ ನವಧನ್ಯ ಮೂಮೆಂಟ್. ನೋಡಿ, ದ ನವಧನ್ಯ ಮೂಮೆಂಟ್ ಇದು ನಿಮಗೆ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಸ್ಟ್ ಈ ಚಾಪ್ಟರ್ಲಿರೋದು. ಇದು ಪಾಸ್ಟ್ ಟೆನ್ಸ್. ನವಧನ್ಯ ಮೂಮೆಂಟ್ ಯಾವಾಗೂ ಆಗಿದ್ದು. ಇದು ಪಾಸ್ಟ್ ಟೆನ್ಸ್. ಸ್ಲೋ ವಾಸನ್ನು ತಗೊಳ್ಬೇಕು. ದ ನವಧನ್ಯ ಮೂಮೆಂಟ್ ವಾಸ್ ಸ್ಟಾರ್ಟೆಡ್. ಪಾಸ್ಟ್ ಟೆನ್ಸ್ ಸ್ಟಾರ್ಟೆಡ್ ಇನ್ 1987. ಇಲ್ಲಿ ನೋಡಿ, ಕ್ಲೂನು ಇದೆ, 1987. ಇದು ಪಾಸ್ಟ್. ಸೊ ವಾಸ್ ಸ್ಟಾರ್ಟೆಡ್. ಓಕೆ, ಮೋರ್ ದ್ಯಾನ್ 3000 ರೈಸ್ ವೆರೈಟೀಸ್. ಮೋರ್ ದ್ಯಾನ್ ನೋಡಿ, ವೆರೈಟೀಸ್ ಇದು ಪ್ಲೂರಲ್. ಸೊ were saved under this movement. Today biodiversity intensive form of farming. ಇಲ್ಲಿ ನೋಡಿ, ಕನ್ಫ್ಯೂಸ್ ಆಗ್ತೀರಾ. ಇಲ್ಲಿ ಸಹ ನೀವು ವಾಸನ್ನು ತಗೊಳ್ತೀರಾ, ಯಾಕೆಂದರೆ ನವಧನ್ಯ ಮೂಮೆಂಟ್ 1987ದಲ್ಲಿ ಆಗಿರೋದಂತ. ಅದು ತಪ್ಪು. ಇಲ್ಲಿ ನೋಡಿ, ಟುಡೇ. ಓಕೆ, ಇದ್ರ ಹಿಂದಿನ ಸೆಂಟೆನ್ಸ್ ನೋಡಿ, ಟುಡೇ ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮ್ ಆಫ್ ಫಾರ್ಮಿಂಗ್ ಇದು ಪ್ರೆಸೆಂಟಲ್ಲಿರೋದು. ಸೊ ಈಸ್ ಪ್ರಾಕ್ಟೀಸ್ಡ್ ಬೈ ಮೆನಿ ಫಾರ್ಮರ್ಸ್ ಅಕ್ರಾಸ್ ದ ಕಂಟ್ರಿ. ನೆನಪಿಟ್ಕೊಳ್ಳಿ, ಇದು ನಿಮ್ಮ ಎಲ್ಲ ಎಕ್ಸಾಮ್ಗೂ ಬರುತ್ತೆ ಈ ರೀತಿ ಕ್ವಶನ್. 2 ಅಂತೂ ಸಿಂಪಲ್ ಆಗಿರುತ್ತೆ, 1 ಟಫ್ ಆಗಿರುತ್ತೆ. ಇದನ್ನು ನೆಟ್ಟಮ್ಗೆ ನೋಡ್ಕೊಳ್ಳಿ. ಹಾಗೆ ಮೂರನೇ ನೋಡೋಣ. ರಿಕ್ಷಾ ಪುಲ್ಲರ್ಸ್ ಆರ್ ಕಾಮನ್ ಸೈಟ್ ಇನ್ ಇಂಡಿಯಾ. ದೇ ಕ್ಯಾನ್ ಸಿ ಅಂತ ಇದನ್ನು ಬ್ರ್ಯಾಕೆಟಲ್ಲಿದೆ. ಸೊ ಕುಡ್ ಬಿ ಸೀನ್ ಇನ್ ಪಬ್ಲಿಕ್ ಪ್ಲೇಸಸ್. ದೇ ಡ್ಯಾಶ್ ನಾಟ್ ಟ್ರೀಟ್. ಸೊ ಇದನ್ನು ಆರ್ ನಾಟ್ ಟ್ರೀಟೆಡ್ ಅಂತ ಬರಿಬೇಕಾಗ್ತದೆ. ವೆಲ್ ಬೈ ದ ಪಬ್ಲಿಕ್. ಎವ್ರಿ ರಿಕ್ಷಾ ಪುಲ್ಲರ್ ಡ್ಯಾಶ್ ನೆಗ್ಲೆಕ್ಟ್ ಇನ್ ದ ಸೊಸೈಟಿ. ಈಸ್ ನೆಗ್ಲೆಕ್ಟೆಡ್ ಇನ್ ದ ಸೊಸೈಟಿ. ಓಕೆ, ಫೋರ್ತ್ ಒನ್. ಅ ಕ್ರೈಮ್ ವಾಸ್ ರಿಪೋರ್ಟೆಡ್ ಟು ದ ಪ್ರಿನ್ಸ್ ಆಫ್ ಮೊನಾಕೋ. A murder was committed in the Toy Kingdom. The ministers, so plural, were summoned to discuss the matter. Fifth one. Donna Laura got up to go home. She was supported by her maid. She turned her head and was surprised to see Don Gonzalo picking up the wallets which were dropped. Donna Laura. Okay, sixth one. Basavaya tried to outshine Tamanna in his own way. A palatial house was built by him. A number of persons were appointed just to praise him. Scholars, poets and musicians were invited to his place. Okay, ನೋಡ್ಕೊಳ್ಳಿ. Seventh one. Last night I had a very strange dream. I dreamt of going to a great place which was guarded by angels
the way to return from there was not seen easily. Luckily, I was brought back by a fairy. ಬ್ರ್ಯಾಕೆಟಲ್ಲಿ ಕೆಳಗೆ ಆನ್ಸರ್ಸ್ ಅಂತ ಇವೆ ನೋಡ್ಕೊಳ್ಳಿ. ಇವುಗಳನ್ನು ಬಿಟ್ಟು ಬೇರೆ ಯಾವುದೇ ಸಹ ಪ್ಯಾಸಿವ್ ವಾಯ್ಸ್ ನಿಮಗೆ ಕೇಳಲ್ಲ. ಅಕಸ್ಮಾತ್ ಕೇಳಿದ್ರು ನೀವು ಇನ್ಸ್ಟ್ರಕ್ಷನ್ಸ್ನ ನೋಡ್ಕೊಳ್ಳಿ. ಯಾವಾಗ ಯಾವಾಗ ವಾಸ್, ವರ್, ಈಸ್, ಆರ್ ಮತ್ತು ಹೇಗೆ ಅವುಗಳನ್ನು ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಲ್ಲ ಈಸಿ ಆಗುತ್ತೆ. ಆರಾಮಾಗಿ 3ಕ್ಕೆ 3 ಅಂಕ ಗಳಿಸ್ಕೋಬೋದು. 8th one, Mike visited a Japanese house. He was offered a bowl of soup. While eating soup, it was expected that he should make a fearful noise. He knew that if Europeans made sound, they were considered to be ill-mannered louds. 9th one, Marcus was doing things in a grand style. A high life band from Umuru was hired by him, and it was stationed at a distance from the voting booth. Marcus sat in his car while last minute advice was given to votes by Roof. 10th one, Gent cycles have certain advantages. These were preferred by some women as these have an additional bar from the seat to the handle. A child could be seated on it. Carting provisions were done on their own. 11. Monaco was called a toy kingdom. A murder was committed in that kingdom. The criminal was sentenced to death by the judges, but the kingdom had no resources to execute the criminal, so the criminal was asked to run away. ನೋಡ್ಕೊಳ್ಳಿ, ಇದು 11ನೇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಇದು ಬಹಳ ಸಲ ರಿಪೀಟ್ ಆಗಿದೆ ನಿಮ್ಮ ಟೆಸ್ಟ್ ಪೇಪರ್ಗೆ, ಮಿಡ್ ಟರ್ಮ್ಗೆ, ಹಾಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಕೂಡ ಬಹಳ ಸಲ ರಿಪೀಟ್ ಆಗಿದೆ. ಹೆಚ್ಚಾಗಿ ನಿಮಗೆ ಈ ಕ್ವಶನ್ನೇ ಅಂದರೆ ಸೆಕೆಂಡ್ ಚಾಪ್ಟರ್ ನಿಮ್ಮ 2D ಇಯರಲ್ಲಿರೋ ಚಾಪ್ಟರ್ ಮೇಲೆ ಜಾಸ್ತಿ ಕ್ವಶನ್ ಕೇಳಿದ್ದಾರೆ. ಅದು ಇಲ್ಲ ಅಂದರೆ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್, ವಂದನಾ ಶಿವ ಅವ್ರದ್ದು, ಅದು ಇಲ್ಲ ಅಂದರೆ ಸನ್ನಿ ಮಾರ್ನಿಂಗ್, ಈ 3ರಲ್ಲೇ ಕೇಳಿರೋದು. ಅದರಲ್ಲೂ ಸಹ ಈ ಪರ್ಟಿಕ್ಯುಲರ್ ಈ ಕ್ವಶನ್ 11th one ತುಂಬ ಅಂದರೆ ತುಂಬ ಸಲ ರಿಪೀಟ್ ಆಗಿದೆ. ಏನೂ ಇಲ್ಲ, ವಾಸ್ ಕಮಿಟೆಡ್, ವಾಸ್ ಸೆಂಟೆನ್ಸ್ಡ್, ವಾಸ್ ಆಸ್ಕ್ಡ್. ನಿಮಗೆ ಈ ಆ್ಯನ್ಯುವಲ್ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಒಂದು ಸಲ ಆದರೂ ಈ ಕ್ವಶನ್ ಬಂದೇ ಹೋಗುತ್ತೆ ನಿಮ್ಮ ಯಾವುದಾದ್ರೂ ಎಕ್ಸಾಮಲ್ಲಿ, ನೆನ್ಪಿಟ್ಕೊಳ್ಳಿ. ದ ಸೈಕ್ಲಿಂಗ್ ಮೂಮೆಂಟ್ ವಾಸ್ initiated by Sheila Rani Chukat in 1991. Many rural women in Pudukkottai were encouraged by Araivoli Ikkam to learn cycling. The famous cycling song was written to encourage them. 13th, Bogus observes that all things have been given to us for a purpose. All that happens to us must be seen as raw materials. These materials were transmuted into art, and thus eternal works are made. 14th, Bogus' first literary reading was Grimm's Fairy Tales. It was found in his father's library. It was an English version of the book that was translated from German. According to Bogus, he was educated by his father's library more than by high school or university. 15th one, Chipko movement took place in the Garhwal Himalaya. It was supported by the peasant women. Large-scale deforestation was opposed by them. Many songs were composed to make the importance of forests during this movement. ಓಕೆ, ಇವಷ್ಟು ಸಹ ಪ್ಯಾಸಿವ್ ವಾಯ್ಸು. ಇವಕ್ಕಿಂತ ಜಾಸ್ತಿ ಏನಾದರೂ ನನಗೇನಾದರೂ ಸಿಕ್ಕಿದ್ರೆ ನಾನು ಖಂಡಿತ ವಿಡಿಯೋ ಮಾಡ್ತೀನಿ.
ಓಕೆ, ಇವನ್ನ ಟು ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದರಲ್ಲೂ ಸಹ ನಾನು ಹೇಳಿದ್ನಲ್ಲ, ಈ 11th ಒನ್ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. 11th, 12th ಆ್ಯಂಡ್ ವೇಟ್ ಹಾಂ, ಅವೆರಡು ಸಹ ತುಂಬ ರಿಪೀಟ್ ಆಗಿದೆ. ಇವನಂತೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದೇ ರೀತಿ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಲಿ ಎಲ್ಲ ವಿಷಯದ ನೋಟ್ಸ್ಗಳು ಸಹ ಸಿಗ್ತವೆ, ಇಂಪಾರ್ಟೆಂಟ್ ಕ್ವಶನ್ಸ್ಲು. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸಲ ಆದರೂ ಚಾನಲ್ ವಿಸಿಟ್ ಮಾಡಿ ನೋಡಿ ಪ್ಲೀಸ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.